ಪಕ್ಕದ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರಿನಲ್ಲಿ 14.5 TMC ನಮ್ಮ ಪಾಲಿದೆ. ಅದನ್ನು ತೆಗೆದುಕೊಳ್ಳುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜನಪ್ರತಿನಿಧಿಗಳು ಸರ್ಕಾರ ವಿಫಲವಾಗಿದೆ. ಒಂದು ಇದು. ಎರಡನೇದು ಬಂದು ಕೆಸಿ ವ್ಯಾಲ್ಯೂ ನೀರು ಹರಿದಿದೆ. ಆ ಕೆಸಿ ವ್ಯಾಲ್ಯೂ ನೀರು ಹರಿದು ಏನ್ ಸರ್ 280 ಕೆರೆಗಳಿಗೆ ಹರಿತಾ ಇದೆ. ಮೂರನೇ ಹಂತದ ಶುದ್ಧೀಕರಣ ಇಲ್ಲ. ನಾವು ಹಾಕಿದ ಬಂಡವಾಳ ಈಚೆಗೆ ಬರ್ತಾ ಇಲ್ಲ. ಆ ಕೆರೆಗಳ ಹತ್ರ ಹೋದ್ರೆ ಮನುಷ್ಯ ಇತ್ತು ಬೆಳಗಿನ ಅನಾರೋಗ್ಯವಾದ ಪೀಡಿತವಾಗ್ತಾ ಇದ್ರೆ. ಎರಡನೇ ಪಾಯಿಂಟ್. ಮೂರನೇದು, ಕಂದಾಯ ಸಚಿವರು ಒಂದು ಆದೇಶ ಮಾಡಿದ್ರು. 1 ವರ್ಷ ಆಯ್ತು ಆದೇಶ ಮಾಡಿ P ನಂಬರ್ ದುರಸ್ತಿ ಮಾಡಬೇಕು ಅಂತೇಳಿ. ಇವತ್ತು ಗಡಿ ಭಾಗಗಳಲ್ಲಿ ಚೆನ್ನೈ ಕಾರಿಡಾರ್ಗೆ ಹೋಗಿದೆ, 234 ಹೋಗಿದೆ, ಎಲ್ಲ ಹೋಗಿದೆ. ಆದ್ರೆ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ, ಭೂಮಿ ಪರಿಹಾರ. ಈಗ ಆರ್ಬಿಟ್ರೇಷನ್ ಮಾಡ್ಬೇಕಾದ್ರೆ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾರೆ, P ನಂಬರ್ ಇದೆಯಾ, ಅದು ದುರಸ್ತಿ ಆಗಿದೆ, ಆ ಜಮೀನಲ್ಲಿ ಯಾರಿದ್ದಾರೆ ಅಂತೇಳಿ ನಮಗೆ ವಾಸ್ತವ ವರದಿ ಕೊಡು ಅಂತ ಕೇಳ್ತಾ ಇದ್ರೆ ಅದು ವಾಸ್ತವ ವರದಿ ಕೊಡ್ತಾ ಇಲ್ಲ. ಅದು ಒಂದು ಸಮಸ್ಯೆ. ಅದರ ಮುಖ್ಯವಾಗಿ ಟಿ ಕುರುಬರಲ್ಲಿ 60 ಎಕರೆ ಗೋಮಾಳ ಜಮೀನನ್ನು ನಿರಂತರವಾಗಿ ಏನ್ ಸರ್ 60 ಎಕರೆ 6 ವರ್ಷ ನಾವು ಹೋರಾಟ ಮಾಡಿ ಉಳಿಸ್ಕೊಟ್ಟಿದ್ದೀವಿ. ಅದನ್ನ ನಿಮ್ಮ ಇಲಾಖೆಯಿಂದನೇ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ರು. ನಾವು ಕೇಳ್ತಾ ಇರೋದು ಅದನ್ನ ಪಾಣಿಯಲ್ಲಿ ಹಚ್ಬೇಕು. ಅದು ಕುರಿಗಾಯಿಗಳಿಗೆ ಹಾಕಿ ಈ ಮಳೆಗಾಲ ಪ್ರಾರಂಭ ಆದಾಗ ನೆಕ್ಸ್ಟ್ ಅಲ್ಲಿ ಕುರಿಗಳಿಗೆ ಅನುಕೂಲವಾಗದಂತ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮರಗಿಡಗಳನ್ನು ನೆಟ್ಟು ಅದನ್ನ ಒಂದು ಭೂಗಳ್ಳರಿಂದ ರಕ್ಷಣೆ ಮಾಡಬೇಕು ಏನ್ ಸರ್. ಮತ್ತೆ ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಅವರಿಗೆ ತನ್ನ ಬೆಂಬಲವಾಗಿ ನಿಂತಿರುವ ಕೆಲವು ಕಂದಾಯ ಅಧಿಕಾರಿಗಳನ್ನು ಗುರುತಿಸಿ ರಿಯಲ್ ಎಸ್ಟೇಟ್ ಮಾಡೋದನ್ನು ಬಿಟ್ಟು ಹಳ್ಳಿಗಳಲ್ಲಿ ವಾಸವ ಹೂಡಿ ಅಲ್ಲಿನ ಜಾನುವಾರುಗಳು ಎಷ್ಟಿದೆ, ರೈತರು ಎಷ್ಟಿದೆ ಅಂತೇಳಿ ವರದಿ ತಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇವತ್ತು ದೇವರಾಯ ಸಮುದ್ರದ ಗೇಟ್ ಅಲ್ಲಿ ನೋಡಿದ್ರೆ ಇದ್ದಿದ್ದ ಕಲ್ಲು ಬಂಡೆಗಳು ಸಂಪೂರ್ಣವಾಗಿ ಎಲ್ಲ ಮುಚ್ಚಾಕಿದ್ದಾರೆ. ಇವತ್ತು ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಭವನಕ್ಕೆ 3 ಎಕರೆ ಕೊಟ್ಟಿರೋದನ್ನ ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ಹೋಗ್ತಾ ಇದೆ. ಸರ್ವೆ ನಂಬರ್ 34, 35ರಲ್ಲಿ ಅವನ ಯಾರೋ ಬೆಂಗಳೂರು ಬಾಬು ರೆಡ್ಡಿ ಅಂತ ಹೇಳೋದನ್ನು ಇವತ್ತು ಕಾಂಪೌಂಡ್ ಆಗ್ತಾ ಇದ್ದಾನೆ. ಅದು ಬೋವಿ ಇನಾಮತಿ ಅಂತಾರಲ್ವಾ, ಕಲ್ಲು ಕುಟ್ಕುರ್ಗೆ ಕೊಟ್ಟಿರೋದು. ಅದನ್ನ ಆ ಕಲ್ಲು ಕೊಟ್ಟಿರೋರನ್ನ ಹೆಂಗೆ ನೀವು ಮಂಜೂರು ಮಾಡ್ತೀರಾ? ಹೆಂಗ್ ಸರ್ ಮಂಜೂರು ಆಗ್ತದೆ? ಅದು ಲ್ಯಾಂಕೋ ಪಕ್ಕದಲ್ಲೇ ಸುಮಾರು 60 ಎಕರೆ ಜಮೀನಿದೆ. ತಿಪ್ಪಾರೆಡ್ಡಿ ಅವರಿಗೆ ಮಂಜೂರಾಗಿದೆ ಅಂತ ಹೇಳ್ತಾರೆ. ಕಲ್ಲು ಬಂಡೆಗಳನ್ನ ಮಂಜೂರು ಮಾಡಿ ಅದನ್ನ DC ಕನ್ವರ್ಷನ್ ಮಾಡಿ ಇವತ್ತು ಕಲ್ಲು ಬಂಡೆಗಳು ಹೊಡಿತಾ ಇದಾರೆ. ಅದಕ್ಕೆ ನಮ್ಗೆ ತಾಲೂಕ್ ಆಫೀಸ್ ಕೊಟ್ಬಿಟ್ಟು ತಾಲೂಕ್ ಆಫೀಸ್ ಹೊಡೆದಾಕ್ಬಿಟ್ಟು ನಾವು ಇಲ್ಲ ನಮ್ಮ ಮನೆಗಿನ ಕಟ್ಕೊಂತೀವಿ. ನೆಕ್ಸ್ಟ್ ಆಗೋದಷ್ಟೇ. ನೆಕ್ಸ್ಟ್ ಏನಾದ್ರು ಗೋಮಾಳ ಜಮೀನುಗಳು ಉಳಿಸಿ ಮುಂದಿನ ಭವಿಷ್ಯಕ್ಕಾಗಿ ಇಲ್ಲ ಜಾನುವಾರುಗಳಿಗೆ ಮೀಸಲಿಡದೆ ಇದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ರೈತರ ವ್ಯವಸಾಯಕ್ಕೆ ಉಪಯೋಗಿಸುವ ಗಡ್ಲಿ ಗೋಂಡ್ರಲ್ಲಿ ಎತ್ಕೊಂಡ್ಬಂದು ತಾಲೂಕ್ ಆಫೀಸ್ ನಮ್ಗೇನು ಬೇಕು? ತಾಲೂಕ್ ಆಫೀಸು ಅವಶ್ಯಕತೆ ಇಲ್ಲ. ಸರ್ಕಾರಿ ಆಸ್ತಿಗಳನ್ನ ಜನಸಾಮಾನ್ಯರ ಸಮಸ್ಯೆಗಳನ್ನ ಸ್ಪಂದಿಸಂತ ತಾಲೂಕು ಕಡೆಯಲ್ಲಿ ಇದ್ರು ಒಂದೇ ಹೋದ್ರು ಒಂದೇ, ನಮ್ಗೆ ಅವಶ್ಯಕತೆ ಇಲ್ಲ. ಶತಕಗಳಿಂದ ನಾವು ಕೇಳ್ತಾನೆ ಇದೀವಿ ಶುದ್ಧ ಕುಡಿಯುವ ನೀರು ಯೋಜನೆ ಕೊಡಿ ಅಂತೇಳಿ. ಇವತ್ತು ಕಂದಾಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಸರ್ವೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಹಳ್ಳಿಗಳಲ್ಲಿ ಎಷ್ಟು ಜಾನುವಾರುಗಳಿದೆ, ಎಷ್ಟು ಕೆರೆಗಳಿದೆ, ಆ ಕೆರೆಗಳಿಗೆ ಶುದ್ಧ ಕುಡಿಯುವ ನೀರನ್ನು ಜಾರಿ ಮಾಡ್ಬೇಕಾ ಬೇಡ? ಇಲ್ಲ ಜಾನುವಾರುಗಳ ಉಳಿವಿಗಾಗಿ ಗೋಮಾಳ ಏನೂ ಇಲ್ಲ. ಯಾರೋ ಬೆಂಗಳೂರು ಬರ್ತಾನೆ 3 ಎಕರೆ ತೆಗಿತಾನೆ, ಪಕ್ಕದಲ್ಲಿ 6 ಎಕರೆ ಹೊರಟೋಗ್ತದೆ. 6 ಎಕರೆಗೂ ಅವನು ಲೇಔಟ್ ಮಾಡ್ತಾನೆ. ಇಲ್ಲ ನಾವ್ ಯಾರನ್ನ ಕೇಳ್ಬೇಕು? ಇದು ಕೊಂಡಣ್ಣರೇ ಹೇಳಿ ನೋಡ್ರಿ, ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇರೋದು. ಇದು ರೈತರ ಒಂದು ಕೋಪ ಕೈಗೆ ಏನಾದ್ರು ಬಂದಿದೆ ಅಂದ್ರೆ 80ರ ದಶಕದ ಗುಂಡೂರಾವ್ ಸರ್ಕಾರಕ್ಕೆ ಬಂದಿದ್ದ ಗತಿನೇ ನಮ್ಮ ಸರ್ಕಾರಕ್ಕೂ ಬರೋದಿಲ್ಲಿ. ಕೃಷ್ಣಾ ನದಿ ನೀರು ಬರೀ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ. ಆಂಧ್ರ ರಾಜ್ಯದಲ್ಲಿ ಅವ್ರಿಗಿರೋಷ್ಟು ಕಾಳಜಿ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಿಗಿಲ್ಲ. ಕುರ್ಚಿ ಕಿತ್ತಾಟ, ಡೈಲಿ ಕುರ್ಚಿ ಕಿತ್ತಾಟನೆ. ಆ ಕುರ್ಚಿ ನನಗೆ ಕೊಡು, ಈ ಕುರ್ಚಿ ನಿನ್ಗೆ ಬಿಡು, ಅದನ್ನೇ ಇದು ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಮ್ಮ ಕಂದಾಯ ಅಧಿಕಾರಿಗಳನ್ನ ಸ್ಪಂದಿಸ್ತಾರ? ಅದು ಸ್ಪಂದಿಸ್ತಾ ಇಲ್ಲ. ಅಲ್ಲ ನಾವೆಲ್ಲ ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಊಟ ಮಾಡ್ಬೇಕಾದ್ರೆ ಇವತ್ತು ರೈತರ ಕೃಷಿ ಜಮೀನಿಗೆ ಬರೋ ಬಂಗಾರ ಬೆಲೆ ಅಲ್ಲ, ನೀನ್ ಚಿನ್ನ 1000 ಕೋಟಿ ಕೊಟ್ಟು ಖರೀದಿ ಮಾಡೋ, ಆ ಚಿನ್ನ ಕರಗ್ತದೆ ಹೊರತು ಆಸ್ತಿ ಕರಗಲ್ಲ. ತಿನ್ನೋದಕ್ಕೆ ಕೃಷಿ ಭೂಮಿನೇ ಬೇಕು. ಆ ಕೃಷಿ ಭೂಮಿನೇ ನಾವು ಉಳಿಸಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಇವತ್ತು ಯಾರನ್ನ ಕೇಳ್ಬೇಕು? ಕಂದಾಯ ಅಧಿಕಾರಿಗಳು ಕೇಳ್ಬೇಕಾ? ಸರ್ವೆ ಅಧಿಕಾರಿನ ಕೇಳ್ಬೇಕಾ? ತಹಸೀಲ್ದಾರ್ನ ಕೇಳ್ಬೇಕಾ? ಕೇಳಿದ್ರೆ ನಮ್ಗೆ ಇದು ಕೊಡಿ, ದಾಖಲೆ ಸಮೇತ ಕೊಡ್ತಾ ಇದೀವಿ. ಇದಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಆಸ್ತಿ ಕೊಡ್ಸಿ ಅಂತ ಕೇಳ್ತಲ್ಲ, ನಿಮ್ಮ ಆಸ್ತಿ ಅದು.
ಸರ್ಕಾರಿ ಆಸ್ತಿನ ಉಳಿಸಿರಿ. 2,000 ಎಕರೆಯಲ್ಲಿ ಕೈಗಾರಿಕೆ ಮಾಡಿ, ಕೃಷಿ ಆಧಾರಿತ ಮಾವು ಸಂಸ್ಕರಣ ಘಟಕ ಮಾಡಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ದೇವರಾಯ ಸಮುದ್ರದಲ್ಲಿ KDP ಅವರು ಬಂದು ಸರ್ವೆ ಮಾಡಿದ್ರ ಅವತ್ತಿಂದ ಎಲ್ಲ ಭೂಮಿ ಹೊರಟಾಯ್ತಲ್ಲಿ, ಕಲ್ಲು ಬಂಡೆಗಳೆಲ್ಲ ಮಾರಾಟ ಮಾಡಾಕಿದ್ವಿ. ದಯವಿಟ್ಟು ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒಂದು 10 ಪಾಯಿಂಟ್ ಹಾಕಿದೀವಿ. 10 ಪಾಯಿಂಟ್ ನೀವು ಸರ್ಕಾರಕ್ಕೆ ಕಳಿಸ್ಕೊಟ್ಟು ನಮ್ಗೆ ಹಿಂಬರಹ ಕೊಡ್ಬೇಕು. ನೀವು ಹಿಂಬರಹ ಕೊಡಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಮನವಿನ ಕಸದ ಬುಟ್ಟಿಗೆ ಹಾಕಿರಿ ಅಂತ ಲೆಕ್ಕ ಆಗ್ತದೆ. ದಯವಿಟ್ಟು ತಹಶೀಲ್ದಾರ್ ಯಾವಾಗ ಬಂದ್ರು ಬಿಸಿನೇ ಇರ್ತಾರೆ, ಪಾಪ ಇರ್ಲಿ, ನಾವೇನಾದ್ರೂ ಟೀಕೆ ಮಾಡಲ್ಲ. ನೀವೇ ನಮ್ಗೆ ತಹಶೀಲ್ದಾರರು, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀರಾ ಅಂತೇಳಿ ಇವತ್ತು ರೈತ ಪರವಾಗಿ ಹೋರಾಟ ಮಾಡಿ, ಜಿಲ್ಲೆಯ ಪರವಾಗಿ, ತಾಲೂಕಿನ ಪರವಾಗಿ ಹೋರಾಟ ಮಾಡಿ ನಾವು ಕೆಡ್ತಾ ಇದೀವಿ. ನಾವು ಒಂದೇ 2 ಕ್ವಶನ್ ಕೇಳ್ಬಿಡ್ತೀವಿ, ಅದಕ್ಕೆ ಆನ್ಸರ್ ಹೇಳ್ಬಿಡಿ. P ನಂಬರು ಗಡಿ ಭಾಗದ ಯಾಕೆ ದುರಸ್ತಿ ಮಾಡ್ತಾ ಇಲ್ಲ? 1, ಕುರಿಗಾಯಿಗೆ ಮೀಸಲಿಟ್ಟಿರುವ ಜಮೀನುಗಳನ್ನ ಕೆಲವು ಕಂದಾಯ ಅಧಿಕಾರಿಗಳು ಹಳ್ಳಿಗಳಿಗೆ ಹೋಗ್ದಿರಾ ಇಲ್ಲೇ ವಾಸ ಹೂಡಕ್ಕೆ ಕಾರಣ ಏನು? ಕಂದಾಯ ಅಧಿಕಾರಿಗಳ ಇದೆಯಲ್ಲ, ಸುತ್ತೋಲೆ ಇದೆಯಲ್ಲ, ಹಳ್ಳಿಗಳಲ್ಲೇ ಇರ್ಬೇಕಂತೇಳಿ ಯಾಕೆ ಅವ್ರು ವಾಸ ಮಾಡ್ತಾ ಇಲ್ಲ? ಈ ಗಲ್ಲಿಯಲ್ಲೂ ಅವ್ರ ಮನೆ, ಈ ಕಡೆನೂ ಅವ್ರ ಮನೆ, ಎಲ್ಲಿ ಪ್ರತಿಷ್ಠಿತ ಬಡಾವಣೆಗಳಿದೆ ಆ ಬಡಾವಣೆಗಳಲ್ಲಿ ಅವ್ರ ಮನೆಗೆ ನಾವ್ ಯಾರನ್ನ ಹುಡುಕ್ಬೇಕು? ಈ 2 ಸಮಸ್ಯೆನ ಯಾವಾಗ ಬಗೆಹರಿಸಿರಿ ಹೇಳಿ.